ಬೇಲೂರು ತಾಲೂಕಿನ ಅಮ್ಮನಬ್ಯಾಡಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ವರ್ಗಾವಣೆ ವಿರೋಧಿಸಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆಯ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ನಿಷ್ಠೆಯಿಂದ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿ ಇಡೀ ಗ್ರಾಮಕ್ಕೆ ಅಚ್ಚುಮೆಚ್ಚಿನ ಶಿಕ್ಷಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಶಿಕ್ಷಕ ತೀರ್ಥಕುಮಾರ್ ಅವರನ್ನು ಸಂಬಂಧಪಟ್ಟವರು ಏಕಾಏಕಿ ವರ್ಗಾವಣೆ ಮಾಡಿರುವುದು ನಿಜಕ್ಕೂ ಖಂಡನೀಯವಾಗಿದೆ ಎಂದು ಗ್ರಾಮಸ್ಥರು ವಿದ್ಯಾರ್ಥಿಗಳನ್ನು ಒಳಗೊಂಡು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೌದು, ಇಂಥ ಒಂದು ಘಟನೆಗೆ ಸಾಕ್ಷಿಯಾದ ತಾಲೂಕಿನ ಅಮ್ಮನಬ್ಯಾಡರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದ್ಯ ಇದೇ ಶಾಲೆಯಲ್ಲಿ 14 ವಿದ್ಯಾರ್ಥಿಗಳಿದ್ದು ಜಯಪ್ರಕಾಶ್ ಮತ್ತು ತೀರ್ಥಕುಮಾರ್ ಎಂಬುವರು ಇಬ್ಬರು ಶಿಕ್ಷಕರು ಇದ್ದಾರೆ. ಇಲಾಖೆ 14 ಮಕ್ಕಳಿದ್ದರೂ ಶಿಕ್ಷಣ ತೀರ್ಥಕುಮಾರ್ ವರ್ಗಾವಣೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಬಗ್ಗೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಮಂಜುನಾಥ್ ಹಾಗೂ ಸದಸ್ಯ ಲೋಕೇಶ್ ಮಾತನಾಡಿ, ಹೇಳಿ ಕೇಳಿ ಅಮ್ಮನಬ್ಯಾಡರಹಳ್ಳಿ ಸಂಪೂರ್ಣ ಪರಿಶಿಷ್ಟ ಪಂಗಡದವರು ವಾಸಿಸುತ್ತಾರೆ. 100 ಕುಟುಂಬಗಳಿದ್ದು ಅಂದಿನಿಂದಲೂ ಸರ್ಕಾರಿ ಶಾಲೆ ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಮನೆ ಮನೆ ತೆರಳಿ 14 ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಲಿಯುತ್ತಿದ್ದಾರೆ. ಇಬ್ಬರು ಶಿಕ್ಷಕರು ತೀರ್ಥಕುಮಾರ್ ಎಂಬುವರು ಇಡೀ ಗ್ರಾಮಸ್ಥರಲ್ಲಿ ಜನಮನ್ನಣೆ ಪಡೆದಿದ್ದಾರೆ. ಮಕ್ಕಳಿಗೆ ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಲಿಸಿದ್ದಾರೆ. ಕ್ರೀಡೆ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗೆ ಅವರು ನೀಡುತ್ತಿರುವ ಆಸಕ್ತಿಯಿಂದಲೇ ಶಾಲೆಗೆ ಮಕ್ಕಳು ಹೆಚ್ಚಾಗುತ್ತಿದ್ದಾರೆ ಎಂದರು. ಶಾಲಾ ಪೋಷಕರಾದ ಹೇಮಾ ಮಾತನಾಡಿ, ತೀರ್ಥಕುಮಾರ್ ಶಿಕ್ಷಕರು ನಮ್ಮ ಶಾಲೆಗೆ ಆಗಮಿಸಿದ ದಿನದಿಂದ ಮಕ್ಕಳ ಕಲಿಕೆ ಪ್ರಗತಿಯಾಗಿದೆ. ಅಲ್ಲದೆ ವಿವಿಧ ಚಟುವಟಿಕೆಗಳನ್ನು ತಿಳಿಸಿದ್ದಾರೆ. ಈಗಾಗಲೇ ಶಿಕ್ಷಕರ ವರ್ಗಾವಣೆಯಿಂದ ಮಕ್ಕಳು 2 ದಿನದಿಂದ ಶಾಲೆಗೆ ಹೋಗಿಲ್ಲ. ಮೊದಲೇ ಅಮ್ಮನಬ್ಯಾಡರಹಳ್ಳಿ ಕಾಡಿನ ಮಧ್ಯೆ ಇರುವ ಕಾರಣದಿಂದ ಕಾಡು ಪ್ರಾಣಿಗಳಿಂದ ಬೇರೆ ಕಡೆ ಹೋಗಲು ಸಾಧ್ಯವಿಲ್ಲ. ಖಾಸಗಿ ಶಾಲೆಯಲ್ಲಿ ಓದಿಸಲು ಸಹ ಈ ಗ್ರಾಮದಲ್ಲಿ ತುಂಬಾ ಕಷ್ಟ ಇರುವುದರಿಂದ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರನ್ನು ಉಳಿಸಿಕೊಡಿ ಎಂದರು. ಇದಕ್ಕೆ ಸ್ಪಂದಿಸದಿದ್ದರೆ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಇದೆ. ನಮ್ಮ ತೀರ್ಥಕುಮಾರ್ ಸರ್ ನಮಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ನಾವು ಕಾರ್ಮೆಂಟಿಗೆ ಹೋಗಿ ಓದೋಕ್ಕಾಗಲ್ಲ, ಅದಕ್ಕೋಸ್ಕರ ಪ್ಲೀಸ್ ನಮ್ಮ ಸರ್ನ ಉಳಿಸ್ಕೊಡಿ. ಕಾರ್ಮೆಂಟ್ಗೆಲ್ಲ ಹೋಗೋಕ್ಕಾಗಲ್ಲ, ಬೇರೆ ಸ್ಕೂಲ್ಗಳಿಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಚಿರತೆ ಕಾಟ ಇದೆ. ಅದಕ್ಕೆ ನಮಗೆ ನಮ್ಮ ಸರ್ ಬೇಕೇ ಬೇಕು, ಪ್ಲೀಸ್ ಉಳಿಸ್ಕೊಡಿ. ಕಾಟ ಬೇರೆ ಇದೆ, ಹಂಗಾಗಿ ಹೊರಗಡೆ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ. ಹಂಗಾಗಿ ಈ ಸ್ಕೂಲ್ ಉಳಿಸ್ಕೋಬೇಕು ಅಂದರೆ ನಾವು ಈಗ ಆಲ್ರೆಡಿ ಪೇರೆಂಟ್ಸ್ ಎಲ್ಲ ನಾವು ವರ್ಗಾವಣೆ ಮಾಡಿದ್ರೆ ಅವ್ರ ಸರ್ನ ತೆಗೆದಾಕಿದ್ರೆ ನಾವು ಸ್ಕೂಲಿಗೆ ಕಳಿಸಲ್ಲ ಅಂತ ಇದು ಮಾಡ್ತಿದ್ದಾರೆ. ಹಂಗಾಗಿ ಈ ತೀರ್ಥಕುಮಾರ್ ಸರು ಮತ್ತು ಜಯಪ್ರಕಾಶ್ ಸರು ಮತ್ತು ನಮ್ಮ ಸ್ಕೂಲ್ನ ನಮ್ಮೂರಿಗೆ ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ನಾವು ಇಷ್ಟು ಕೇಳ್ಕೊಂಡ್ಮೇಲೂ ಇದೇನಾದರೂ ಸ್ಕೂಲ್ನ ಆಗಲಿ ನಮ್ಮ ಸರ್ಗಳನ್ನೇ ಆಗಲಿ ತೆಗೆದಾಕಿದ್ದು ನಮ್ಮ ಸ್ಕೂಲ್ ಮುಚ್ಚೋ ಅಂಥ ಪರಿಸ್ಥಿತಿಗೆ ಏನಾದ್ರು ಬಂದರೆ ನಾವು ಬಿ ಆಫೀಸ್ ಹತ್ರ ಬಂದರು ನಮ್ಮ ಗ್ರಾಮಸ್ಥರೆಲ್ಲರೂ ಮಕ್ಕಳು ಸಮೇತ ಗ್ರಾಮಸ್ಥರೆಲ್ಲರೂ ಬಂದು ಒಂದು ಪ್ರತಿಭಟನೆ ನಡೆಸ್ತೀವಿ ನಾವು. ಲೋಕೇಶ್. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಧರ್ಮನಾಯಕ್, ಸಂತೋಷ್, ಪ್ರಕಾಶ್, ಶಿವಶಂಕರ್, ಚಂದ್ರನಾಯಕ್, ತೀರ್ಥಕುಮಾರಿ, ಧನುಷ್, ಲಕ್ಷ್ಮಣ್, ಸುಂದರಮ್ಮ, ಪಾರ್ವತಮ್ಮ, ತುಂಗಮ್ಮ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.